ಪರಮಾತ್ಮ ಎಂಥ ಭರವಸೆಯನ್ನು ಕೊಟ್ಟಿದ್ದಾನೆ. ಯಾವುದರಿಂದ ಏನು ಮಾಡಿದರೆ ಭರವಸೆ ಅನ್ನೋದನ್ನು, ಅವರ ಯೋಗಕ್ಷೇಮಗಳನ್ನು ನೋಡ್ತೇನೆ ಅನ್ನೋದನ್ನು ಭಗವದ್ಗೀತೆಯ 9ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಪಾಷತೆ ತೇಷಾಂ ನಿತ್ಯಾಭಿಯುಕ್ತನಾಂ ಯೋಗಕ್ಷೇಮಂ ವಾಹಮ್ಯಹಂ ಅಂತ ಹೇಳಿದ್ದಾರೆ. ಯಾರು ನನ್ನನ್ನು ಅನನ್ಯವಾಗಿ ಭಜಿಸ್ತಾ ಇದ್ದಾರೆ, ಅನನ್ಯವಾಗಿ ಅಂತಂದರೆ ಇಲ್ಲಿ ಅನೇಕ ದೇವರುಗಳ ಆರಾಧನೆ ಅಲ್ಲ, ಏಕಭಕ್ತಿ ಉಪಾಸನ ಅಂತಕ್ಕಂಥದ್ದು, ಏಕಭಕ್ತಿ ಅಂತಕ್ಕಂಥದ್ದು. ಅನೇಕ ದೇವರಲ್ಲಿ ಒಂದು ದಿವಸ ಒಂದು ದೇವರ ಭಕ್ತಿ, ಇನ್ನೊಂದು ದಿವಸ ಇನ್ನೊಂದು ದೇವರ ಭಕ್ತಿ. ಇದನ್ನು ಮಾಡುವುದರಿಂದ ಪರಮಾತ್ಮನ ಒಂದು ಅಭಯ ಹಸ್ತ, ಅಭಯ ಆಶೀರ್ವಾದ ನಮಗಾಗುವುದಿಲ್ಲ, ನಮ್ಮನ್ನು ರಕ್ಷಣೆ ಮಾಡೋಂಗಿಲ್ಲ. ಯಾಕಂದ್ರೆ ದಿನಕ್ಕೊಂದು ದೇವರನ್ನು ನೆನೆಸ್ಕೊಂತ ಹೋದ್ವಿ ಅಂತಂದ್ರೆ ಅವನು ಯೋಗಕ್ಷೇಮಗಳನ್ನು ನೋಡೋದಿಲ್ಲ. ಅವ ನೋಡಲಿ ಇವ ನೋಡಲಿ ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಯಾವ ದಡವನ್ನು ನಾವು ಮುಟ್ಟುವುದಿಲ್ಲ. ಅದಕ್ಕೆ ಇಲ್ಲಿ ಏನು ಮಾಡಬೇಕಾಗ್ಯದ ಅಂದ್ರೆ ಅನನ್ಯ ಭಕ್ತಿ ಅಂತ ಹೇಳಿದ್ದಾರೆ. ಅನನ್ಯ ಅಂದರೆ ಎಲ್ಲದರೊಳಗೂ ಆ ಭಗವಂತನನ್ನೇ ಕಾಣಬೇಕು, ಅವನ ಚಿಂತನೆಯನ್ನೇ ಮಾಡಬೇಕು. ಅನ್ಯ ಭಕ್ತಿ ಅನನ್ಯ ಭಕ್ತಿ ಅಂತ ಹೇಳಿದ್ದಾರೆ. ಭಕ್ತಿಗಳಲ್ಲಿ 2 ಪ್ರಕಾರ. ಅನ್ಯ ಭಕ್ತಿ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಫಲಾಪೇಕ್ಷೆಗಳನ್ನಿಟ್ಟುಕೊಂಡು ಆ ಪರಮಾತ್ಮನ ಆರಾಧನೆ, ಪರಮಾತ್ಮನ ಪೂಜನೆಯನ್ನು ಮಾಡ್ತಕ್ಕಂಥದ್ದು. ಇದರಿಂದ ತೃಪ್ತಿ ಆಗುವುದಿಲ್ಲ, ಜೀವನದ ಕೊರತೆಗಳು ಪೂರ್ಣ ಆಗುವುದಿಲ್ಲ. ಮತ್ತು ಎಂಥ ಭಕ್ತಿಯನ್ನು ಮಾಡಬೇಕು ಅಂತಂದ್ರೆ ಅನನ್ಯವಾದ ಭಕ್ತಿ. ನೀನೇ ಸರ್ವೋತ್ತಮ, ಶರಣಾಗತ ಮನೋಭಾವನೆಯನ್ನು, ಎಲ್ಲವೂ ನೀನೇ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಏನು ಮಾಡಬೇಕು ಅಂದರೆ ಶರಣಾಗತನಾಗಬೇಕು. ಅದನ್ನೇ ಜಗದ್ಗುರು ಯಾವ ಬಸವಣ್ಣನವರು ಹೇಳಿದ್ದಾರೆ. ಏನು ಅಂದರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಅಂತ ಹೇಳಿದ್ದಾರೆ. ಅನನ್ಯ ಭಕ್ತಿಯನ್ನು ಯಾವುದ್ರೊಳಗೂ ಕೂಡ ಇನ್ನೊಂದನ್ನು ನೋಡಿ, ಯಾಕೆ ಜೀವನ ಅಂದ್ರೆ ತೊಂದರೆಗಳು ಕೊರತೆಗಳು ಬರುವುದನ್ನೇ ಆ ನಡ್ಕೊಳ್ಳುವಾಗ ಪೂಜಾ ಮಾಡುವಾಗ ಬಂದು ಅಂದ್ರೆ ಈ ದೇವರಲ್ಲಿ ಶಕ್ತಿ ಇಲ್ಲ ಅಂತ ಇನ್ನೊಂದು ದೇವರನ್ನು ನೆನೆಯುವುದಲ್ಲ. ದೇವರಲ್ಲಿ ಶಕ್ತಿ ಹುಟ್ಟಿಸೋರು ನಾವೇ, ಶಕ್ತಿ ಕಡಿಮೆ ಮಾಡೋರು ನಾವೇ. ಅದಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಜಗದ್ಗುರು ಸಿದ್ಧಾರೂಢರನ್ನು, ಪರಮಾತ್ಮನನ್ನು ನಿಜ ರೂಪದೊಳಗೆ ಯಾರೂ ನೋಡಿಲ್ಲ, ಪರಮಾತ್ಮನೇ ಜಗದ್ಗುರು ಸಿದ್ಧಾರೂಢರಾಗಿರ್ತಕ್ಕಂಥವರು. ಅವರೇ ಈ ಭೂಮಿಗೆ ಅವತರಿಸಿ ಸಗುಣ ರೂಪದಲ್ಲಿ ಸುಲಭವಾಗಿ ಎಲ್ಲರೂ ಮುಕ್ತಿಯನ್ನು ಸುಖವನ್ನು ಹೊಂದಲಿ ಅಂತ ತಿಳ್ಕೊಂಡು ಭಾವೈಕ್ಯತೆ ಯಾವ ಭಾವನೆಯನ್ನಿಟ್ಟುಕೊಂಡು ಜಗದ್ಗುರು ಸಿದ್ಧಾರೂಢಜ್ಜವರು ಹುಬ್ಬಳ್ಳಿಗೆ ಬಂದಿದ್ದಾರೆ. ಅದಕ್ಕೆ ಅನನ್ಯ ಭಕ್ತಿಯನ್ನು ಅಂಥವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಯಾರು ಅಂದ್ರೆ ಜಗದ್ಗುರು ಸಿದ್ಧಾರೂಢ. ಯಾರನ್ನು ನಂಬಿ ಬಂದಿದ್ದಾರೆ. ಇವತ್ತು ವಿಚಾರ ಮಾಡಿದ್ರೆ ಹುಬ್ಬಳ್ಳಿ ಒಳಗೆ ಎಷ್ಟು ಮಠಗಳದಾವು, ಅವನ್ನೆಲ್ಲವನ್ನು ಮರೆಸಿರ್ತಕ್ಕಂಥ ಮಠ ಯಾವುದು ಅಂದ್ರೆ ಜಗದ್ಗುರು ಸಿದ್ಧಾರೂಢಜ್ಜನವರ ಮಠ ಅಂತ. ಯಾಕಂದ್ರೆ ಎಲ್ಲರಿಗೆ ಅವಕಾಶವನ್ನು ಕೊಟ್ಟದ, ಎಲ್ಲರಿಗೂ ಕೂಡ ದೀನರಿಗೆ, ದಲಿತರಿಗೆ, ದೇಹಿ ಅಂತ ಬಂದವರಿಗೆ ಅವಕಾಶ ಕೊಟ್ಟ ಮಠ ಯಾವುದು ಅಂದ್ರೆ ಜಗದ್ಗುರು ಸಿದ್ಧಾರೂಢಜ್ಜನವರ ಮಠ. ಅದಕ್ಕೆ ಅವರಲ್ಲಿ ಏನು ಮಾಡಬೇಕು ಅಂದ್ರೆ ಏಕಭಕ್ತಿಯಿಂದ ಸಿದ್ಧಾರೂಢಜ್ಜನಿಗೆ ಶರಣಾಗತನಾಗಬೇಕು. ಸಿದ್ಧಾರೂಢಜ್ಜನ ಚರಿತ್ರೆಯಲ್ಲಿ ಒಂದು ಪವಾಡ ಬರ್ತದೆ, ಕುಂಬಾರ ಬಾಳವ್ವ ಅಂತ ತಿಳ್ಕೊಂಡು ಯಾವ ಫಲಾಪೇಕ್ಷೆಗಳು ಇಲ್ಲದೇ ಸೇವಾ ಮಾಡ್ತಾ ಇದ್ಲು. ಆಕೆ ರಾಜಂಗಳ ಕಸ ಹೊಡೆದು ಸೇವಾ ಮಾಡೋದು ಇದನ್ನೆಲ್ಲವನ್ನು ನೋಡಿ ಅವಾಗ ಸಿದ್ಧಾರೂಢಜ್ಜ ಆಕೆ ಒಂದು ಜೀವನ ಚರಿತ್ರೆಯನ್ನೇ ನೋಡಿದ್ರಂತ. ಆಕೆನ ನಖಸಿಕ ಪರ್ಯಂತರ ನೋಡಿ ಏನು ಮಾಡಿದ್ರು ಅಂತಂದರೆ, ನಖಸಿಕ ಪರ್ಯಂತರವಾಗಿ ಆಕೆನ ನೋಡಿ ಕರೆದು ಬಾರವ ತಾಯಿ ಇಲ್ಲೇ, ನಿನಗೆ ಮಕ್ಕಳಾಗೇವೇನೋ ಅಂತ ಕೇಳಿದರು. ಅಪ್ಪ ನಿನಗೆ ಅರಿಯದೇ ಇರ್ತಕ್ಕಂಥದ್ದು ಏನದ, ನನಗೆ ಮಕ್ಕಳಾಗಿಲ್ಲ ಆಗೇವು ಅಂತ ನನ್ನ ಬಾಯಿಲೆ ಕೇಳೋದೇನದ. ಇಷ್ಟೆಲ್ಲ ಅನನ್ಯವಾಗಿ ಸೇವಾ ಮಾಡ್ತಿ, ನಿನಗೆ ಮಕ್ಕಳ ಅಪೇಕ್ಷೆ ಇಲ್ಲೇನೋ ಅಂದರು. ಅದಕ್ಕೆ ಆ ತಾಯಿ ಸುಮ್ಮನೆ ಅಲ್ಲೋ. ಅವಾಗ ಮುಂದೆ ಕೆಲವೇ ದಿನದೊಳಗೆ 2 ಗಂಡು ಮಕ್ಕಳು ಹುಟ್ಟುತ್ತಾವೆ. 2 ಗಂಡು ಮಕ್ಕಳನ್ನು ಅವ್ರಿಗೆ ಏನು ನಾಮಕರಣವನ್ನು ಮಾಡಿದರು ಅಂದ್ರೆ ಸಣ್ಣ ಸಿದ್ಧಾರೂಢ, ದೊಡ್ಡ ಸಿದ್ಧಾರೂಢ ಅಂತ ನಾಮಕರಣವನ್ನು ಮಾಡಿದರು. ನಾಮಕರಣ ಅಂತಕ್ಕಂಥದ್ದನ್ನು ಮಾಡಿಂದ
ಅವಾಗ ಏನಾಯಿತು ಅಂತಂದ್ರೆ ಸಣ್ಣ ಮಕ್ಕಳು ಇದ್ದಾಗ ಸ್ಕೂಲ್ ಇದ್ದಾಗ ಇಲ್ಲಿ 2 ಹೊಂಡಗಳಿದ್ದು, 2 ಹೊಂಡ, ಈ ಜಾಗದಾಗ ಒಂದು ಹೊಂಡಿತ್ತು ನಾವು ನೋಡೇವಿ ಸಣ್ಣಾರಿದ್ದಾಗ, ಅದು ಹಿಂದಿಂದ ಒಂದು. ಅವಾಗ ಆ ಪಿಕ್ನಿಕ್ಕಿಗಂತೂ ಹುಡುಗರು ಶಾಲೆ ಮಕ್ಕಳು ಕೂಡ ಬಂದಿದ್ದು. ಆ ನೀರು ಕುಡಿಯೋಕೆ ಹೋಗಿ ಆ ನೀರೊಳಗಿರ್ತಕ್ಕಂಥ ಮೀನವನ್ನು ನೋಡಿ ಏನೋ ಮಾಡಿ ಕಾಲು ಜಾರಿ ಆ ಸಣ್ಣ ಸಿದ್ಧ ಅನ್ನೋ ಮಗ ನೀರೊಳಗೆ ಜಾರಿ ಬಿತ್ತು. ಅವಾಗ ಓಡೋಡಿ ಹೋಗಿ ಎಲ್ಲರೂ ಗುರುಗಳಿಗೆ ಎಲ್ಲರಿಗೆ ತಿಳಿಸೋದ್ರೊಳಗಾಗಿ ಏನಾಯಿತು ಅಂತಂದರೆ ಈ ಸುದ್ದಿ ಕುಂಬಾರ ಬಹಳವನಿಗೆ ಮುಟ್ಟಿತು. ಅವಾಗ ಆಕಿ ತಾಯಿ ಅಂತ ಇದ್ದಾಳ, ಸಿದ್ಧಾರೂಢಜ್ಜ ನಾನು ಮಕ್ಕಳನ್ನು ಬಯಸಿದ್ದಿಲ್ಲ, ನೀನ ಕೊಟ್ಟು ನೀನ ಕರ್ಕೊಂಡಿ ಅಂದ್ರೆ ನಾ ಏನೂ ಚಿಂತೆ ಮಾಡೋದಿಲ್ಲ ಅಂತ ಹೇಳಿದ್ಲು. ಆದರೂ ತಾಯಿಯ ಕರುಳು ಏನು ಮಾಡುತ್ತೆ ಅಂದ್ರೆ ಓಡೋಡಿ ಬರ್ತಾ ಇದ್ದಾಳ, ಸಿದ್ಧಾರೂಢ ಅಜ್ಜನ ಪಾದದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಾಳ. ಅದನ್ನೇನೇನೋ ಪ್ರಯತ್ನ ಮಾಡಿ ಕೂಸನ್ನು ಮೇಲೆ ತೆಗೆಸಿರ್ತಾರ ಅಜ್ಜವರು. ಅವಾಗ ಏನಾಯಿತು ಅಂದ್ರೆ ಬಂದು ಅಳುತ್ತಾ ಇದ್ದಾಳ. ಅಳುವಾಗ ಆಕೆ ದುಃಖವನ್ನು ನೋಡಿ ಆ ತಾಯಿಗಂತಾರೆ ಸಿದ್ಧಾರೂಢ ಅಜ್ಜವರು, ಅವ ತಾಯಿ ನಾ ಸಿದ್ಧಬೇಕೋ ನಿನ್ನ ಮಗ ಸಿದ್ಧಬೇಕೋ ಅಂತ ಕೇಳ್ತಾರೆ. ನಾವಾದ್ರೆ ಕೇಳೇವಿನ್ರಿ, ನನ್ನ ಮಗ ಸಿದ್ಧಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಆ ತಾಯಿ ಏನು ಹೇಳಿಲ್ಲ ಅಂತಂದ್ರೆ ನನಗ ನನ್ನ ಮಗ ಸಿದ್ಧ ಬೇಡ, ನೀ ಸಿದ್ಧಾರೂಢ ಗುರು ನನಗ ಬೇಕು ಅಂತ ಹೇಳಿದರು. ಇದಕ್ಕೆ ನಿಷ್ಠಾಭಕ್ತಿ ಅಂತಾರ, ಏಕಭಕ್ತಿ ಅಂತಾರ. ಎನ್ನ ವಾಮಕ್ಷೇಮ ನಿಮ್ಮದಯ, ಎನ್ನ ಹಾನಿರದ್ದು ನಿಮ್ಮದಯ, ಮಾನಾಪಮಾನ ನಿಮ್ಮದಯ, ಬಳ್ಳಿಗೆ ಕಾಯಿ ದಿಮ್ಮಿಂತೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಶರಣಾಗತರಾದಾಗ, ಹಾಗಾದ್ರೆ ಹೋಗುವ ತಾಯಿ ಒಂದು 21 ಹಳ್ಳ ಆರಿಸ್ಕೊಂಡು ಬಾ ಅಂದರು. ಅಂಗಳದಾಗ ಹೋಗಿ ಆರಿಸ್ಕೊಂಡು ಬರೋದ್ರೊಳಗೆ ಮಗುವಿನ ಪ್ರಾಣ ಅಂತಕ್ಕಂಥದ್ದು ಬಂದಿತ್ತು ಅಂತ. ಇದಕ್ಕೇನಂತಾರ ಏಕಭಕ್ತಿ ಅಂತ ಹೇಳಿದಾರ. ಜಗದ್ಗುರು ಸಿದ್ಧಾರೂಢನ ಕಥಾಮೃತದೊಳಗೆ ಅಷ್ಟೇ ಪವಾಡ ಅಲ್ಲ, ಇಷ್ಟೆಲ್ಲ ಜನಸಾಗರ ಇಲ್ಲಿ ಬರಬೇಕಾದ್ರೆ ಭಕ್ತರ ಬಯಕೆ. ನಾವೊಂದು ದೃಷ್ಟಾಂತ ಹೇಳ್ತೇನೆ, 2 ವರ್ಷದಿಂದ ಮುಗಿಸ್ತಾ ಇದ್ದೇನೆ. ಏನು ಅಂತಂದ್ರೆ ನಮಗೆ ಆತ್ಮೀಯ ಶಿಷ್ಯಳು, ಆಕೆಗೆ 2 ಹೆಣ್ಣಾಗಿದ್ದು, ಗಂಡು ಬೇಕು ಅಂತ ಮನೆಯೊಳಗೂ ಅಪೇಕ್ಷೆ ಪಟ್ಟಿದ್ರು. ಪತಿನೂ ಅಪೇಕ್ಷೆ ಪಟ್ಟು ನೀ ಬರೇ ಹೆಣ್ಣ ಹಿಡದಿ ಗಂಡ ಆಗಲಿಲ್ಲ ಅಂತ. ನಾವು ಸಿದ್ಧಾರೂಢ ಮಠಕ್ಕೆ ಹೊಂಟಿದ್ವಿ, ಆಕೆ ದವಾಖಾನೆಗೆ ಹೊಂಟಿದ್ಲು. ಆಕೆ ಅಳಲನ್ನು ನಮ್ಮ ಮುಂದೆ ತೋಡ್ಕೊಂಡ್ಲು. ಅಂದುಕೊಳ್ಳೆ ಬೇಡವ, ನಾ ದವಾಖಾನೆಗೆ ನೀನು ಡಾಕ್ಟರ್ ಕಡೆ ಹೊರಟಿಯಲ್ಲ, ಇಲ್ಲಿ ಭವರುಜಿಗೆ ಆದಿ ವೈದ್ಯನೇ ಜಾಣ